ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಧೂಸ್ ಕುಕಿಂಗ್ ವ್ಲಾಗ್ಸ್. ಇದರಲ್ಲಿ ಇದು ನನ್ನ ಸೆಕೆಂಡ್ ವಿಡಿಯೋ ಆಗಿರುತ್ತೆ. ಇದು ನಾನು ಚಿಕನ್ ಸಾಂಬಾರು ಯಾವ ರೀತಿ ಸಿಂಪಲಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 1.5 kg ಚಿಕನ್ನ ತೊಗೊಂಡು ಅರಿಶಿಣದ ಪುಡಿ ಹಾಕಿ ಒಂದು 4ರಿಂದ 5 ಸಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು 1.5 kg ಚಿಕನ್ಗೆ ಮೆಜರ್ಮೆಂಟು 1.5 ಹಿಡಿಯಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಚಕ್ಕೆ ಹಾಕ್ಕೊಂಡಿದ್ದೀನಿ. ಇವಾಗ ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಲವಂಗ ಬಂದು ಒಂದು 10ರಿಂದ 12 ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಹಾಕ್ಕೊಂಡಿದ್ದೀನಿ. ಮೆಣಸೇ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ನಾನ್ ವೆಜ್ ಐಟಮ್ಗೆಲ್ಲ. ಇವಾಗ ಇಲ್ಲಿ 2 ಥರ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಗುಂಟೂರು ಮೆಣಸಿನ್ಕಾಯಿ, ಒಂದು ಬ್ಯಾಡಗೆ ಮೆಣಸಿನ್ಕಾಯಿ. ಬ್ಯಾಡಗೆ ಮೆಣಸಿನ್ಕಾಯಿ ಬಂದು ಬರೀ ಕಲ್ಲರ್ ಕೊಡುತ್ತೆ ಅಷ್ಟೇ, ಖಾರ ಕೊಡೋಲ್ಲ. ಹಾಗಾಗಿ ಗುಂಟೂರು ಮೆಣಸಿನ್ಕಾಯಿನ ಜೊತೆಗೆ ಹಾಕ್ಕೊಂಡಿದ್ದೀನಿ. ಇಲ್ಲಿ 4ರಿಂದ 5 ಗೆಡ್ಡೆಯಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ನಾನು. ಈರುಳ್ಳಿನೂ ಹಾಕ್ಕೊಂಡು ಸ್ವಲ್ಪ ಒಂದು 2 ನಿಮಿಷ ಫ್ರೈ ಆದಮೇಲೆ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ, ಈ ಬೆಳ್ಳುಳ್ಳಿಲಿ ಅರ್ಧ ಭಾಗದಷ್ಟು ಮಾತ್ರ ಶುಂಠಿ ತೊಗೊಂಡಿದ್ದೀನಿ ನಾನು. ಅರ್ಧ ಭಾಗ ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡ್ರೂ ಪರವಾಗಿಲ್ಲ. ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೊಂಡ್ಮೇಲೆ ಇಲ್ಲಿ ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಕೆಲವರು ಗಸಗಸೆನೂ ಹಾಕ್ಕೊಳ್ತಾರೆ, ಹುರ್ಗಡ್ಲೆನೂ ಹಾಕ್ಕೊಳ್ತಾರೆ. ನಾನು ಗಸಗಸೆ ಹಾಕ್ಕೊಳ್ತಿಲ್ಲ, ಬರೀ ಹುರ್ಗಡ್ಲೆನ ಹಾಕ್ಕೊಳ್ತಾ ಇದ್ದೀನಿ. ಹುರ್ಗಡ್ಲೆ ಹಾಕ್ಕೊಂಡ್ಮೇಲೆ ಫ್ರೈ ಮಾಡಿಕೊಂಡು ಇವಾಗ ಇಲ್ಲಿ ತೆಂಗಿನಕಾಯಿ ಬಂದು 3/4 ತೆಂಗಿನಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ತೆಂಗಿನಕಾಯಿನ ಹಾಕ್ಕೊಂಡು ಹಾಗೆ ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಈಗ ಒಂದು ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹುಳಿ ಅಂಶ ಇರೋದ್ರಿಂದ ಒಂದೇ ಒಂದು ಟೊಮೊಟೊ ಸಾಕಾಗುತ್ತೆ. ಇದು ಮಸಾಲೆನ ಇರುತ್ತೆ, ಹಾಗಾಗಿ ಒಂದು ಟೊಮೊಟೊ ಸಾಕಾಗುತ್ತೆ. ಟೊಮೊಟೊನೂ ಹಾಕ್ಕೊಂಡು ಹಾಗೆ ಹುರ್ಕೊಂಡು ಈಗ ಇವೆಲ್ಲನೂ ಒಂದು ತಟ್ಟೆಗೆ ಹಾಕ್ಕೊಂಡು ಆರ್ಲಿಕ್ಕೆ ಬಿಡ್ತಾಯಿದ್ದೀನಿ. ಈಗ ಆರಿದ್ಮೇಲೆ ನಾನು ಇಲ್ಲಿ ಕೊತ್ತಂಬರಿ ಮತ್ತು ಪುದೀನ ಇವೆರಡನ್ನೂ ನಾನು ಹಾಕಿರಲಿಲ್ಲ. ಇವಾಗ ಕೊತ್ತಂಬರಿ ಮತ್ತು ಪುದೀನ ಅವೆರಡನ್ನೂ ಹಾಕಿ ಎಲ್ಲನೂ ಒಟ್ಟಿಗೆ ನಾನು ರುಬ್ಕೊಂಡು ಮಸಾಲೆ ಎಲ್ಲ ಸ್ವಲ್ಪ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ರುಬ್ಕೊಂಡು ಅದನ್ನು ಈಗ ಒಂದು ಪಾತ್ರೆಯಲ್ಲಿ ಆ ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಪಾತ್ರೆನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲಿ ನಾನು ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡು ಇಲ್ಲಿ ನಾನು 1.5 kg ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ. ಈ 1.5 kg ಚಿಕನ್ನು ನಾನು ಆ ಪಾತ್ರೆ ಒಳಗಡೆ ಹಾಕಿ ಇವಾಗ ಒಂದು ಹಿಡಿ ನಾನು ಉಪ್ಪು ಹಾಕಿದ್ದೀನಲ್ಲ ಆಲ್ರೆಡಿ ನಾನು, ಇನ್ನು ಉಪ್ಪು ಹಿಡಿಯಲ್ಲ ಲೇಟಾಗಿ ಹಾಕಿದ್ರೆ. ಸೊ ನಾವು ಚಿಕನ್ ಹಾಕ್ಕೊಂಡು ಒಂದು 10 ನಿಮಿಷ ಹಾಗೆ ಹುರ್ಕೊಂಡು ಅದಾದಮೇಲೆ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡ್ಮೇಲೆ ನಾವು ಈ ಥರ ನೀರೆಲ್ಲ ಹಿಂಗುತ್ತೆ, ನೀರು ಹಿಂಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು. ಅದೆಲ್ಲ ಹುರ್ಕೊಂಡ್ಮೇಲೆ ಈಗ ನಾವು ಮಸಾಲೆ ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಚಿಕನ್ ಜೊತೆಗೆ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗೆಲ್ಲ ಮಿಕ್ಸ್ ಮಾಡಿಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೊಳ್ಬೇಕಾಗತ್ತೆ. ಮತ್ತು ಇನ್ನೊಂದು ಏನಂದರೆ ನಾನು ಅಲ್ಲಿ ಚಿಕನ್ ಹುರಿಯೋವಾಗಲೇ ಒಂದು ಹಿಡಿಯಷ್ಟು ಉಪ್ಪು ಹಾಕಿದ್ದೀನಿ, ಅದು ಇಲ್ಲಿ ಸ್ಕಿಪ್ ಆಗಿದೆ. ನೀವು ಉಪ್ಪು ಹಾಕ್ಕೊಂಡು ಹುರ್ಕೊಳ್ಳೋವಾಗಲೇ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇವಾಗ ಇನ್ನು ಸ್ವಲ್ಪ ನೋಡ್ಕೋಬೇಕು ಉಪ್ಪು ಎಷ್ಟಿದೆ ಕರೆಕ್ಟಾಗಿದೆಯಾ ಅಂತ. ಉಪ್ಪು ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ, ಯಾಕೆಂದರೆ ಅದು ಕುದೀತಾ ಗಟ್ಟಿ ಆಗಿಬಿಡುತ್ತೆ. ನಾವು ಹೊರಗಡ್ಲೆ ಹಾಕಿರ್ತೀವಲ್ಲ ಹಾಗಾಗಿ ಗಟ್ಟಿ ಆಗುತ್ತೆ. ಈಗ ನಾವು ಉಪ್ಪು ನೀರು ಎಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುದಿಸ್ಕೊಂಡು ಒಳ್ಳೆ ಚಿಕನ್ ಸಾಂಬಾರು ರೆಡಿ ಆಗುತ್ತೆ. ನೀವು ಮಾಡಿ ನೋಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಚಿಕನ್ ಸಾಂಬಾರು ರೆಡಿ ಆದಮೇಲೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಚಿಕನ್ ಸಾಂಬಾರು ತಿಂದ್ವಿ. ಆಲ್ರೆಡಿ ಅಷ್ಟೊತ್ತಿಗೆ 2 ಗಂಟೆ ಆಗಿತ್ತು. ಅದಾದಮೇಲೆ ಬ್ಲೌಸ್ ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ. ಇದೇ ಥರ ಡಿಸೈನ್ ಬೇಕು ಅಂತೇಳಿ ಕಸ್ಟಮರು ಫೋಟೋ ಹೊಡೆದು ಕಳಿಸಿದ್ರು ನನಗೆ. ನಾನು ಅದೇ ಥರನೇ ಹೊಲಿದಿದ್ದೆ. ಸ್ಟಿಚಿಂಗ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಕಸ್ಟಮರು ಕೂಡ ತುಂಬ ಚೆನ್ನಾಗಿದೆ ಅಂತೇಳಿ ಫೋನ್ ಮಾಡಿ ಹೇಳಿದ್ರು. ಹಾಗಾಗಿ ಅವರು ಖುಷಿಪಟ್ಟರು, ನನಗೂ ಖುಷಿ ಆಯಿತು. ಇದೇ ರೀತಿ ನಾನು ಫ್ರೀ ಸಿಕ್ಕಿದಾಗೆಲ್ಲ ಸ್ಟಿಚಿಂಗ್ಗಳು ಮಾಡ್ತಾಯಿರ್ತೀನಿ, ವೀಡಿಯೋಗಳು ಹಾಕ್ತಾಯಿರ್ತೀನಿ. ನಾನು ಮಾಡಿರೋ ವೀಡಿಯೋ ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.